ಪ್ರಹ್ಲಾದ್ ಜೋಶಿ ವಿರುದ್ಧ ಸಿಡಿದೆದ್ದ ಸಿದ್ದರಾಮಯ್ಯ. ಜೋಶಿ ಪ್ರಧಾನ್ ಸೈದ್ಧಾಂತಿಕ ಅವಳಿ ಜವಳಿಗಳ. ಆರ್ಎಸ್ಎಸ್ ಸಿದ್ಧಾಂತದ ಬಗ್ಗೆ ಮಾಜಿ ಸಿಎಂ ಕೆಂಡ ಕಾರಿದ್ದಕ್ಕೆ. ಸಿದ್ದರಾಮಯ್ಯ ಸೈಲೆಂಟ್ ಆದ್ರೂ ಸಿದ್ದರಾಮಯ್ಯ ಸೈಡ್ಲೈನ್ ಆದ್ರು. ಅವರ ಮಾತಿಗಿನ ನಡೆಯಲ್ಲ. ಸಿದ್ದರಾಮಯ್ಯ ಇಲ್ಲದ ಕಾಂಗ್ರೆಸ್ ಅನ್ನ ಬೇಗ ಮಟ್ಟ ಹಾಕಬಹುದು ಅಂತೇಳಿ ಬಿಜೆಪಿ ನಾಯಕರು ಅಂದ್ಕೊಂಡಿದ್ರೇನೋ. ಆದ್ರೆ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಸಿದ್ದರಾಮಯ್ಯ ಮೊನ್ನೆ ಮತ್ತೆ ವೈಲೆಂಟ್ ಆಗಿದ್ದಾರೆ. ಬಿಜೆಪಿ ಮತ್ತು ಆರ್ಎಸ್ಎಸ್ ಸಿದ್ಧಾಂತಗಳ ವಿರುದ್ಧ ಕೆಂಡ ಕಾರಿದ್ದಾರೆ. ಅದರಲ್ಲೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ದಾರೆ. ಹಾಗಾದ್ರೆ ಇದ್ದಕ್ಕಿದ್ದಂತೆ ಸಿದ್ದರಾಮಯ್ಯ ವೈಲೆಂಟ್ ಆಗಿದ್ದಕ್ಕೆ, ಟಗರು ರುಚಿಗಿದ್ದು ಗುಮ್ಮೋಕೆ ರೆಡಿಯಾಗಿದ್ದಕ್ಕೆ, ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಸಿದ್ದರಾಮಯ್ಯ ರಾಜ್ಯ ಕಾಂಗ್ರೆಸ್ನ ಮಾಸ್ ಲೀಡರ್. ಇವರು ಸಿಎಂ ಕುರ್ಚಿಯಿಂದ ಕೆಳಗಿಳಿದ ಮೇಲೆ ಅದೇನಾಯ್ತೋ ಗೊತ್ತಿಲ್ಲ, ಮೌನಕ್ಕೆ ಜಾರಿದ್ರು. ಜೊತೆಗೆ ಈಗಿನ ರಾಜಕಾರಣದ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ರು. ತಾವು ಇನ್ಮೇಲೆ ಚುನಾವಣೆಗೆ ಸ್ಪರ್ಧಿಸೋದಿಲ್ಲ ಅಂತಾನು ಕಡ್ಡಿ ತುಂಡು ಮಾಡಿದಂತೆ ಹೇಳಿದ್ದಾರೆ. ಇದನ್ನು ನೋಡಿದ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಒಳ್ಳೇದೇ ಆಯ್ತು, ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಅನ್ನ ಸುಲಭವಾಗಿ ಮಣಿಸಬಹುದು ಅಂತ ಲೆಕ್ಕಾಚಾರ ಹಾಕಿದ್ರು. ಆದ್ರೆ ಒಂದು ಹೆಜ್ಜೆ ಹಿಂದಿಟ್ಟಿದ್ದ ಟಗರು ಈಗ ಎದುರಾಳಿಗಳನ್ನ ಸರಿಯಾಗಿ ಗುಮ್ಮೋಕೆ ನಿಂತಿದೆ. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅಂತೇಳಿ ಸಿಟಿದು ನಿಂತಿದೆ. ಅದರಲ್ಲೂ ನೀಟ್ ಅಕ್ರಮದ ವಿದ್ಯಾರ್ಥಿಗಳ ಆಕ್ರೋಶದ ಪರ ದನಿ ಎತ್ತಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯ ನಂತರ ಶಿಕ್ಷಣ ಖಾತೆ ನಮ್ಮ ರಾಜ್ಯದ ಸಂಸದ ಪ್ರಹ್ಲಾದ್ ಜೋಶಿ ಅವರಿಗೆ ವಹಿಸಲಾಗಿದೆ. ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿರುವ ಸಿದ್ದರಾಮಯ್ಯ ಕೆಂಡ ಕಾರಿದ್ದಾರೆ. ನಮ್ಮ ಕರ್ನಾಟಕದ ಸಂಸದರೊಬ್ಬರು ದೇಶದ ಇಷ್ಟೊಂದು ಪ್ರಮುಖ ಇಲಾಖೆಯ ಸಚಿವರಾದ್ರು ಅಂದಾಗ ಕನ್ನಡಿಗರೆಲ್ಲರೂ ಹೆಮ್ಮೆ ಪಡಬೇಕಿತ್ತಲ್ವಾ. ಆದ್ರೆ ಇಲ್ಲಿ ಕಥೆಯ ಉಲ್ಟಾ ಆಗ್ತಿದೆ. ಪ್ರಹ್ಲಾದ್ ಜೋಶಿ ಸಚಿವರಾಗುತ್ತಿದ್ದಂತೆ ಕಾಂಗ್ರೆಸ್ ತೀವ್ರ ತಕರಾರು ತೆಗೆದಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ, ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತು ಸಂಸದೆ ಪ್ರಿಯಾಂಕಾ ಗಾಂಧಿ ಅವರು ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಮಹಿಳೆ ಮೇಲಿನ ಅತ್ಯಾಚಾರದ ಅಪರಾಧಿಗಳನ್ನು ಸಮರ್ಥಿಸಿಕೊಂಡಿದ್ದ ವ್ಯಕ್ತಿಯನ್ನ ಶಿಕ್ಷಣ ಸಚಿವರನ್ನಾಗಿ ಮಾಡಿ ಮೋದಿ ಸರ್ಕಾರ ಕನ್ನಡಿಗರು ತಲೆ ತಗ್ಗಿಸುವಂತೆ ಮಾಡಿದೆ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಬಿಜೆಪಿಯ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಕಾಂಗ್ರೆಸ್ಗೆ ತಕ್ಕ ತಿರುಗೇಟನ್ನ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಪ್ರಹ್ಲಾದ್ ಜೋಶಿ ಅವರ ನೇಮಕದ ಸುತ್ತ ಇಷ್ಟೊಂದು ವಿವಾದ ಯಾಕೆ? ಬಿಲ್ಕಿಸ್ ಬಾನು ಪ್ರಕರಣದ ಲಿಂಕ್ ಏನೋ? ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಹೇಳಿದ್ದೇನೋ? ಸಿದ್ದರಾಮಯ್ಯ ಟ್ವೀಟ್ಗೆ ಬಿಜೆಪಿ ಕೊಟ್ಟ ಕೌಂಟರ್ ಏನೋ? ಈ ಇಡೀ ರಾಜಕೀಯ ರಂಪಾಟದ ಸತ್ಯಾಸತ್ಯತೆಯನ್ನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಅತ್ಯಂತ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ವಿಡಿಯೋ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ. ಪರೀಕ್ಷಾ ಅಕ್ರಮಗಳ ಸರಣಿ ವಿವಾದಗಳು ಜೋರಾದಾಗ ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಪ್ರಧಾನಿ ಮೋದಿ ಅವರು ಪ್ರಹ್ಲಾದ್ ಜೋಶಿ ಅವರ ಮೇಲಿಟ್ಟ ನಂಬಿಕೆಯಿಂದ ಅವರಿಗೆ ಈ ಮಹತ್ವದ ಶಿಕ್ಷಣ ಖಾತೆಯನ್ನ ವಹಿಸಿದ್ರು. ಜೋಶಿ ಅವರು ಹುಬ್ಬಳ್ಳಿ ಧಾರವಾಡದಿಂದ ಸತತವಾಗಿ ಆಯ್ಕೆಯಾಗುತ್ತಿರುವ ಹಿರಿಯ ಸಂಸದರು. ಕೇಂದ್ರದಲ್ಲಿ ಹಲವು ಖಾತೆಗಳನ್ನು ಸಮರ್ಥವಾಗಿ ನಿರ್ವಹಿಸಿದ ಅನುಭವ ಹೊಂದಿದವರು. ಆದ್ರೆ ಕಾಂಗ್ರೆಸ್ ಪಕ್ಷ ಈ ನೇಮಕವನ್ನು ಸುಲಭವಾಗಿ ಒಪ್ಪಿಕೊಳ್ಳಲಿಲ್ಲ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸೋಷಿಯಲ್ ಮೀಡಿಯಾ ಎಕ್ಸ್ ನಲ್ಲಿ ಸರಣಿ ಪೋಸ್ಟ್ಗಳನ್ನು ಮಾಡುವ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯ ಅವರು ತಮ್ಮ ಟ್ವೀಟ್ ನಲ್ಲಿ ಏನ್ ಬರೆದುಕೊಂಡಿದ್ದಾರೆ ಗೊತ್ತಾ? ಕರ್ನಾಟಕದ ಸಂಸದರೊಬ್ಬರು ದೇಶದ ಶಿಕ್ಷಣ ಸಚಿವರಾದ್ರೆ ನಾವು ಹೆಮ್ಮೆ ಪಡಬೇಕಿತ್ತು. ಆದ್ರೆ ಮಹಿಳೆಯ ಮೇಲಿನ ಅತ್ಯಾಚಾರ ಪ್ರಕರಣದ ಅಪರಾಧಿಗಳನ್ನು ಸಮರ್ಥಿಸಿದ್ದ ಪ್ರಹ್ಲಾದ್ ಜೋಶಿ ಅವರನ್ನ ಶಿಕ್ಷಣ ಸಚಿವರನ್ನಾಗಿ ನೇಮಿಸುವ ಮೂಲಕ ಪ್ರಧಾನಿ ಮೋದಿ ಅವರು ಕನ್ನಡಿಗರು ತಲೆ ತಗ್ಗಿಸುವಂತಹ ಪರಿಸ್ಥಿತಿ ನಿರ್ಮಿಸಿದ್ದಾರೆ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಅವರು ಧರ್ಮೇಂದ್ರ ಪ್ರಧಾನ್ ಮತ್ತು ಪ್ರಹ್ಲಾದ್ ಜೋಶಿ ಇಬ್ಬರನ್ನು ಹೋಲಿಸಿ ವ್ಯಂಗ್ಯವಾಡಿದ್ದಾರೆ. ನಿರ್ಗಮಿತ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರಿಗಿಂತ ಪ್ರಹ್ಲಾದ್ ಜೋಶಿ ಯಾವುದೇ ರೀತಿ ಭಿನ್ನರಲ್ಲ. ಇವರಿಬ್ಬರು ಸೈದ್ಧಾಂತಿಕವಾಗಿ ಅವಳಿ ಜವಳಿಗಳು. ಇಬ್ಬರು ಸಂಘ ಪರಿವಾರದ ಎಬಿವಿಪಿ ಹಿನ್ನೆಲೆಯಿಂದ ಬಂದವರು. ಮಹಿಳೆಯರು, ದಲಿತರು, ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರ ಬಗ್ಗೆ ಆರ್ಎಸ್ಎಸ್ ಯಾವ ನಿಲುವು ಹೊಂದಿದೆಯೋ ಇಬ್ಬರು ಅದನ್ನೇ ಹೊಂದಿದ್ದಾರೆ. ಹಾಗಾಗಿ ಇಲ್ಲಿ ಪಾತ್ರಧಾರಿಗಳು ಬದಲಾಗಿದ್ದಾರೆಯೇ ಹೊರತು ಸೂತ್ರಧಾರಿಗಳು ಬದಲಾಗಿಲ್ಲ ಅಂತೇಳಿ ಕಟುವಾಗಿ ವಿಮರ್ಶಿಸಿದ್ದಾರೆ. ಈಗ ನಿಮ್ಮ ಮನಸ್ಸಲ್ಲಿ ಮೂಡುವ ಅತಿ ದೊಡ್ಡ ಪ್ರಶ್ನೆ ಅಂದ್ರೆ, ಅಲ್ಲ ಬ್ರೋ, ಪ್ರಹ್ಲಾದ್ ಜೋಶಿ ಶಿಕ್ಷಣ ಸಚಿವರಾಗುವುದಕ್ಕೂ ಅತ್ಯಾಚಾರ ಪ್ರಕರಣಕ್ಕೂ ಏನ್ ಲಿಂಕು? ಮಾಜಿ ಸಿಎಂ ಸಿದ್ದರಾಮಯ್ಯ ಅದ್ಯಾಕೆ ಈ ವಿಷಯ ಕೆದಕಿದ್ರು ಅಂತ ಇಲ್ಲೇ ಇರೋದು ನೋಡಿ ಅಸಲಿ ವಿವಾದದ ಮೂಲ. ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ನಾಯಕರು ಬೆರಳು ಮಾಡಿ ತೋರಿಸುತ್ತಿರುವುದು 2002ರ ಗುಜರಾತ್ ಗಲಭೆಯ ಸಂದರ್ಭದಲ್ಲಿ ನಡೆದ ಬಿಲ್ಕಿಸ್ ಬಾನು ಸಾಮೂಹಿಕ ಅತ್ಯಾಚಾರ ಪ್ರಕರಣವನ್ನ. ಈ ಘೋರ ಅಪರಾಧದಲ್ಲಿ ಜೈಲು ಶಿಕ್ಷೆ ಅನುಭವಿಸುತ್ತಿದ್ದ 11 ಅಪರಾಧಿಗಳನ್ನ 2022ರಲ್ಲಿ ಗುಜರಾತ್ ಸರ್ಕಾರ ಸನ್ನಡತೆಯ ಆಧಾರದ ಮೇಲೆ ಬಿಡುಗಡೆ ಮಾಡಿತ್ತು. ಆ ಸಮಯದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಸಂದರ್ಶನವೊಂದರಲ್ಲಿ ಗುಜರಾತ್ ಸರ್ಕಾರದ ಈ ನಿರ್ಧಾರವನ್ನು ಸಮರ್ಥಿಸಿಕೊಳ್ಳುವ ರೀತಿಯಲ್ಲಿ ಮಾತನಾಡಿದ್ರು ಎನ್ನಲಾದ ವಿಡಿಯೋ ತುಣುಕನ್ನ ಸಿದ್ದರಾಮಯ್ಯ ಹಂಚಿಕೊಂಡಿದ್ದಾರೆ. ಇಂತಹ ಘೋರ ಅಪರಾಧಿಗಳನ್ನು ಸಮರ್ಥಿಸಿಕೊಂಡ ವ್ಯಕ್ತಿ ದೇಶದ ಶೈಕ್ಷಣಿಕ ವ್ಯವಸ್ಥೆಯ ಮುಖ್ಯಸ್ಥರಾದರೆ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಮೌಲ್ಯಗಳನ್ನು ಕಲ್ಪಿಸಲು ಸಾಧ್ಯ ಅಂತೇಳಿ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಇದೇ ವಿಷಯ ಸಂಸತ್ತಲ್ಲೂ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತು. ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ ವಯನಾಡ್ ಸಂಸದೆ ಪ್ರಿಯಾಂಕಾ ಗಾಂಧಿ ಅವರು ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಅತ್ಯಂತ ಕಠಿಣ ಪದಗಳನ್ನು ಬಳಸಿ ದಾಳಿ ನಡೆಸಿದ್ರು. ಸಂಸತ್ನಲ್ಲಿ ಅತ್ಯಾಚಾರಿಯೊಬ್ಬರ
ಅವರನ್ನ ಸಮರ್ಥಿಸಿಕೊಂಡ ವ್ಯಕ್ತಿಯನ್ನ ಸಚಿವರನ್ನಾಗಿ ಮಾಡಿರುವುದನ್ನ ಪ್ರಿಯಾಂಕಾ ಗಾಂಧಿ ವಾದ್ರಾ ಲೇವಡಿ ಮಾಡಿದ್ರು. ಮತ್ತೊಂದು ಕಡೆ ರಾಹುಲ್ ಗಾಂಧಿ ಲೋಕಸಭೆಯಲ್ಲೇ ಜೋಶಿ ಅವರ ಹೆಸರೆತ್ತಿ ಬಿಜೆಪಿಯು ರೇಪಿಸ್ಟ್ಗಳನ್ನ ಸಮರ್ಥಿಸಿಕೊಳ್ಳುವ ವ್ಯಕ್ತಿಯನ್ನ ದೇಶದ ಶಿಕ್ಷಣ ಸಚಿವರನ್ನಾಗಿ ಮಾಡಿದೆ. ಅತ್ಯಾಚಾರಿಗಳನ್ನ ಬೆಂಬಲಿಸುವ ವ್ಯಕ್ತಿ ಕೀಳು ಮಟ್ಟದ ವ್ಯಕ್ತಿ ಅಲ್ಲದೆ ಇನ್ನೇನು ಅಂತೇಳಿ ಬಹಿರಂಗವಾಗಿ ವಾಗ್ದಾಳಿ ನಡೆಸಿದ್ರು. ಇನ್ನ ಸಂಸತ್ನಲ್ಲಿ ಅವರ ಧ್ವನಿಯನ್ನ ಹತ್ತಿಕ್ಕಲು ಪ್ರಯತ್ನಿಸಬಹುದು, ಆದ್ರೆ ದೇಶದ ಜನರ ಧ್ವನಿಯನ್ನ ಹತ್ತಿಕ್ಕಲು ಸಾಧ್ಯವಿಲ್ಲ. ಪ್ರಧಾನಿ ಮೋದಿ ಅವರಿಗೆ ದೇಶದ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಹಿತದ ಬಗ್ಗೆ ಸ್ವಲ್ಪವಾದರೂ ಕಾಳಜಿ ಇದ್ರೆ ಜೋಶಿ ಅವರಿಂದ ತಕ್ಷಣ ಶಿಕ್ಷಣ ಖಾತೆಯನ್ನ ಹಿಂಪಡೆದು ಅರ್ಹ ವ್ಯಕ್ತಿಗೆ ವಹಿಸಬೇಕು ಅಂತೇಳಿ ಕಾಂಗ್ರೆಸ್ ಕಟ್ಟುನಿಟ್ಟಿನ ಆಗ್ರಹ ಮಾಡಿತು. ಕಾಂಗ್ರೆಸ್ ನಾಯಕರು ಇಷ್ಟೆಲ್ಲ ಗಂಭೀರ ಆರೋಪಗಳನ್ನ ಮಾಡುತ್ತಿದ್ರೆ ಬಿಜೆಪಿ ಸುಮ್ಮನೆ ಕೂರಲು ಸಾಧ್ಯವಿತ್ತ? ಖಂಡಿತ ಇಲ್ಲ. ಸಿದ್ದರಾಮಯ್ಯ ಹಾಗೂ ರಾಹುಲ್ ಗಾಂಧಿ ಅವರ ಆರೋಪಗಳಿಗೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಪ್ರಬಲವಾಗಿ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡ ಅವರು ಕಾಂಗ್ರೆಸ್ನ ಹತಾಶೆಯನ್ನ ತೀವ್ರವಾಗಿ ತರಾಟೆಗೆ ತಗೊಂಡಿದ್ದಾರೆ. ಮಹೇಶ್ ತೆಂಗಿನಕಾಯಿ ಅವರು ಸಿದ್ದರಾಮಯ್ಯನವರಿಗೆ ನೇರ ಸವಾಲು ಹಾಕುತ್ತಾ ಹೇಳಿದ್ದೇನು ಗೊತ್ತಾ? ರಾಜಕೀಯ ವಿರೋಧ ಎನ್ನುವುದು ವಿಚಾರಗಳಿಂದ ಇರಬೇಕೇ ಹೊರತು ದಿವಾಳಿಯಾದ ಮಿದುಳಿನಿಂದ ಹುಟ್ಟಿಕೊಳ್ಳುವ ಹಸಿ ಹಸಿ ಸುಳ್ಳುಗಳ ಸರಮಾಲೆಯಿಂದಲ್ಲ ಅಂತೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಪ್ರತಿಯಾಗಿ ಇಟ್ಟ ಕೌಂಟರ್ ಪಾಯಿಂಟ್ಗಳೇನು ಗೊತ್ತಾ? ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ಹಿರಿಯ ನಾಯಕರಿಗೆ ಅಪಮಾನ. ಸಂಸತ್ನಲ್ಲಿ ಸಂವಿಧಾನಾತ್ಮಕವಾಗಿ ಜವಾಬ್ದಾರಿಯುತ ಸ್ಥಾನಗಳನ್ನು ಅಲಂಕರಿಸಿ ದಶಕಗಳಿಂದ ಕಳಂಕವಿಲ್ಲದೆ ದೇಶ ಸೇವೆ ಮಾಡುತ್ತಿರುವ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಇಂತಹ ಕೀಳುಮಟ್ಟದ ಆರೋಪ ಮಾಡೋದು ಕಾಂಗ್ರೆಸ್ನ ಹತಾಶೆಯ ಸಂಕೇತ. ಕನ್ನಡಿಗರಿಗೆ ಮಾಡುತ್ತಿರುವ ಅಪಮಾನ. ಕರ್ನಾಟಕದ ನಾಯಕರೊಬ್ಬರು ದೇಶದ ಅತ್ಯಂತ ಪ್ರಮುಖ ಶಿಕ್ಷಣ ಇಲಾಖೆಯ ಸಚಿವರಾಗಿ ಉತ್ತಮ ಆಡಳಿತ ನೀಡಲು ಮುಂದಾಗಿದ್ರೆ ಅದನ್ನು ಸಹಿಸಿಕೊಳ್ಳಲು ಆಗದೆ ಕನ್ನಡಿಗರು ತಲೆ ತಗ್ಗಿಸುವಂತೆ ಮಾಡಿದ್ದಾರೆ ಎಂದು ಸುಳ್ಳು ಬಿಂಬಿಸಿ ಕನ್ನಡಿಗರಿಗೆ ಅಪಮಾನ ಮಾಡಲಾಗ್ತಿದೆ. ಕಾಂಗ್ರೆಸ್ನ ಆಂತರಿಕ ರಾಜಕೀಯಕ್ಕೆ ಟಾಂಗ್. ಬೇರೆಯವರ ಬಗ್ಗೆ ಮಾತನಾಡುವ ಮುನ್ನ ನಿಮ್ಮದೇ ಪಕ್ಷದ ಮನೆಯಲ್ಲಿ ಏನೆಲ್ಲ ನಡೆಯುತ್ತಿದೆ ಎಂಬುದನ್ನ ಒಮ್ಮೆ ಆತ್ಮಾವಲೋಕನ ಮಾಡಿಕೊಳ್ಳಿ. ನಿಮ್ಮದೇ ಪಕ್ಷದವರು ಉರುಳಿಸಿದ ರಾಜಕೀಯ ದಾಳಕ್ಕೆ ಸಿದ್ದರಾಮಯ್ಯನವರ ಸಿಎಂ ಕುರ್ಚಿಯೇ ಖಾಲಿಯಾಗುವ ಸ್ಥಿತಿ ಬಂದಿತ್ತು ಅಂತೇಳಿ ಕಾಂಗ್ರೆಸ್ನ ಆಂತರಿಕ ಬಂಡಾಯವನ್ನ ನೆನಪಿಸಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಹೀಗೆ ಬಿಜೆಪಿ ಪ್ರಹ್ಲಾದ್ ಜೋಶಿ ಅವರ ಅರ್ಹತೆ ಮತ್ತು ಆಡಳಿತ ವೈಖರಿಯನ್ನ ತಡೆಯಲಾಗದ ಕಾಂಗ್ರೆಸ್ ತೀರಾ ವೈಯಕ್ತಿಕ ಹಾಗೂ ಹಳಸಿದ ವಿಷಯಗಳನ್ನ ತಂದು ದುರುದ್ದೇಶ ಪೂರಿತ ರಾಜಕೀಯ ಮಾಡುತ್ತಿದೆ ಅಂತ ಸಮರ್ಥಿಸಿಕೊಂಡಿದೆ. ಗೆಳೆಯರೇ, ಇಲ್ಲಿ ಇಡೀ ಕಿತ್ತಾಟವನ್ನ ನಾವು ಸ್ವಲ್ಪ ಬದಿಗಿಟ್ಟು ಯೋಚನೆ ಮಾಡೋಣ. ಇವತ್ತು ದೇಶದ ಶಿಕ್ಷಣ ರಂಗ ಎದುರಿಸುತ್ತಿರುವ ನಿಜವಾದ ಸವಾಲುಗಳೇನು? ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರುವುದು, ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗದಂತೆ ಕಠಿಣ ಕಾನೂನು ಜಾರಿಗೆ ತರುವುದು, ಲಕ್ಷಾಂತರ ಯುವಜನರ ಭವಿಷ್ಯದ ಜೊತೆ ಚೆಲ್ಲಾಟವಾಡುವ ದಳ್ಳಾಳಿಗಳನ್ನು ಶಿಕ್ಷಿಸುವುದು, ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಸರಿಯಾದ ರೀತಿಯಲ್ಲಿ ಜಾರಿಗೆ ತರುವುದು, ಈ ಎಲ್ಲಾ ದೊಡ್ಡ ಸವಾಲುಗಳು ಹೊಸ ಶಿಕ್ಷಣ ಸಚಿವರಾಗಿರುವ ಪ್ರಹ್ಲಾದ್ ಜೋಶಿ ಅವರ ಮುಂದಿವೆ. ಆದ್ರೆ ಈ ನೈಜ ಸವಾಲುಗಳ ಬಗ್ಗೆ ಚರ್ಚೆ ನಡೆಯುವ ಬದಲಾಗಿ ದೆಹಲಿಯಿಂದ ಹಿಡಿದು ಕರ್ನಾಟಕದವರೆಗೆ ಸಂಪೂರ್ಣವಾಗಿ ವೈಯಕ್ತಿಕ ರಾಜಕೀಯ ಆರೋಪಗಳು ಮತ್ತು ಸೈದ್ಧಾಂತಿಕ ಸಮರವೇ ಮುನ್ನೆಲೆಗೆ ಬಂದಿದೆ. ಒಂದೆಡೆ ಬಿಲ್ಕಿಸ್ ಬಾನು ಪ್ರಕರಣದ ಅಪರಾಧಿಗಳ ಬಿಡುಗಡೆಯನ್ನ ಸಮರ್ಥಿಸಿಕೊಂಡಿದ್ರು ಎನ್ನಲಾದ ವಿಚಾರವನ್ನಿಟ್ಕೊಂಡು ಕಾಂಗ್ರೆಸ್ ಇದನ್ನ ನೈತಿಕತೆಯ ಪ್ರಶ್ನೆಯಾಗಿ ಮಾಡುತ್ತಿದೆ. ಮತ್ತೊಂದೆಡೆ ಜೋಶಿ ಅವರ ಅನುಭವ ಮತ್ತು ಕನ್ನಡಿಗ ಎನ್ನುವ ಅಸ್ತ್ರವನ್ನ ಬಳಸಿ ಬಿಜೆಪಿ ಇದನ್ನ ರಾಜಕೀಯ ದುರುದ್ದೇಶದ ದಾಳಿ ಅಂತ ಕರೆಯುತ್ತಿದೆ. ಅಂತಿಮವಾಗಿ ಈ ರಾಜಕೀಯ ಹೈಡ್ರಾಮದ ಮಧ್ಯೆ ಸಿಲುಕಿಕೊಂಡಿರುವುದು ಮಾತ್ರ ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳು. ಸ್ನೇಹಿತರೆ, ಪ್ರಜಾಪ್ರಭುತ್ವದಲ್ಲಿ ಸರ್ಕಾರವನ್ನ ಪ್ರಶ್ನಿಸುವ ಹಕ್ಕು ವಿಪಕ್ಷಗಳಿಗಿದೆ. ಹಾಗೇನೆ ತಮ್ಮ ನಿರ್ಧಾರಗಳನ್ನು ಸಮರ್ಥಿಸಿಕೊಳ್ಳುವ ಹಕ್ಕು ಆಡಳಿತ ಪಕ್ಷಕ್ಕಿದೆ. ಆದ್ರೆ ನೀಟ್ ಪರೀಕ್ಷಾ ಅಕ್ರಮದಂತಹ ದೊಡ್ಡ ಸವಾಲಿನ ನಂತರ ಬಂದಿರುವ ಹೊಸ ಶಿಕ್ಷಣ ಸಚಿವರು ರಾಜಕೀಯ ಕೆಸರೆರಚಾಟವನ್ನ ಬದಿಗೊತ್ತಿ ವಿದ್ಯಾರ್ಥಿಗಳ ಸಾಲು ಸಾಲು ಸಮಸ್ಯೆಗಳಿಗೆ ಹೇಗೆ ಪರಿಹಾರ ಕಂಡುಕೊಳ್ತಾರೆ ಅನ್ನೋದು ಅತ್ಯಂತ ಮುಖ್ಯವಾಗುತ್ತೆ. ಹಾಗಾದ್ರೆ ನಿಮ್ಮ ಪ್ರಕಾರ ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿ ಅವರ ಆರೋಪಗಳು ಸರಿಯಿವೆಯಾ? ಅಥವಾ ಮಹೇಶ್ ತೆಂಗಿನಕಾಯಿ ಹೇಳಿದಂತೆ ಕನ್ನಡಿಗ ಸಚಿವರಿಗೆ ಸಿಕ್ಕ ಪ್ರಮುಖ ಖಾತೆಯನ್ನ ಸಹಿಸದೆ ಕಾಂಗ್ರೆಸ್ ಈ ರೀತಿ ರಾಜಕೀಯ ಮಾಡುತ್ತಿದೆಯಾ? ಈ ಇಡೀ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಪ್ರಹ್ಲಾದ್ ಜೋಶಿ ಅವರು ದೇಶದ ಶಿಕ್ಷಣ ವ್ಯವಸ್ಥೆಯನ್ನ ಸರಿಯಾದ ಹಾದಿಗೆ ತರುತ್ತಾರಾ? ನಿಮ್ಮ ಪ್ರಾಮಾಣಿಕ ಅನಿಸಿಕೆಯನ್ನ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ. ವಿಡಿಯೋ ಮಾಹಿತಿ ಪೂರ್ಣ ಅನಿಸಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಮ್ಮ ಎಲ್ಲಾ ಅಪ್ಡೇಟ್ಸ್ ಮಿಸ್ ಮಾಡದೆ ನಿಮ್ಮನ್ನ ತಲುಪುತ್ತವೆ. ಮತ್ತೊಂದು ಪ್ರಮುಖ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.